ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಶ್ವರ್ಯ ಗೌಡ ಯೂಟ್ಯೂಬ್ ಚಾನಲ್. ಇದೆಯಣ್ಣ ಇಷ್ಟೊತ್ತಾದ್ರು ಜಸ್ಟ್ ಮೇಕಿಂಗ್ ಉಂಡೆ ಗುಲಾಬ್ ಜಾಮೂನ್ ಆಗುತ್ತೆ ತಾನೇ? ಇದು ಸೂಪರ್ ಆಗೈತೆ. ಆದ್ರೂ ಹೆಂಗಣ್ಣ ನೀನು? ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಎಲ್ಲ ಸ್ಪೆಷಲ್ ಆಗಿ ಗುಲಾಬ್ ಜಾಮೂನ್ ಮಾಡ್ತಿದೀವಿ. ಅದು ಇವತ್ತು ಗುಲಾಬ್ ಜಾಮೂನ್ ಪೌಡ್ರ್ ಇಲ್ಲದಲ್ಲೇ ಗುಲಾಬ್ ಜಾಮೂನ್ ಮಾಡ್ತಿದೀವಿ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಇವತ್ತು ನನ್ನ ಜೊತೆ ಇದ್ದಾರೆ ನಮ್ಮ ಅಣ್ಣ ಹೇಮಂತ್. ಈ ಮೊದಲಿಗೆ ಹಾಲಿನ ಪುಡಿ ತಗೊಂಡಿದ್ದೀವಿ. ಹಾಲಿನ ಪುಡಿ, ಈ ಕಾರ್ನ್ ಫ್ಲವರ್ ಬೇರೆ ಯಾರು ಹಾಕಿಲ್ಲ, ನಾನು ಹಾಕ್ತಿದ್ದೀನಿ. ಸ್ವಲ್ಪ ಯಾವ್ದನ್ನೂ ಅಳತೆ ಕೊಳತೆ ಮಾಡಿ ಹಾಕ್ಬಿಟ್ರೆ ಅದು ಸರಿ ಬರೋದಿಲ್ಲ. ಅದಕ್ಕೆ ಯಾವ್ದನ್ನು ಕೂಡ ಅಳತೆ ಮಾಡಬಾರ್ದು. ಮಿಕ್ಸ್ ಎಲ್ಲಾನು ಹಾಕ್ಬೇಕು. ಹೇಳ್ತಿರ್ತಾರೆ ಇಂಥದ್ದು ಹಾಕ್ಬೇಡಿ, ಇಂಥದ್ದು ಹಾಕಿ ಅಂತ. ಅವ್ರ ಮಾತು ಕೇಳಕೋಬಾರ್ದು. ನಮ್ಗೆ ಏನ್ ಹಾಕ್ಬೇಕು ಅನ್ಸದೆ ಅದು ಹಾಕೊಂಡು ಮಾಡ್ತಾ ಇರ್ಬೇಕು. ಹಾಲಿನ ಪುಡಿ, ಸ್ವಲ್ಪ ಕಾರ್ನ್ ಫ್ಲೋರ್, ಸ್ವಲ್ಪ ರವೆ ಮಿಕ್ಸ್ ಮಾಡ್ತಾ ಇದ್ದಾನೆ. ಹೌದಾ? ನಾನು ಹಾಕ್ಬಿಟ್ಟೆ ಬಿಡಮ್ಮ. ಮತ್ತೆ ನಮ್ಗೆ ಏನ್ ಹಾಕ್ಬೇಕು ಅನ್ಸದೆ ಅದು ಹಾಕೊಂಡು ಮಾಡ್ತಾ ಇರ್ಬೇಕು. ಹಾಲಿನ ಪುಡಿ, ಸ್ವಲ್ಪ ಕಾರ್ನ್ ಫ್ಲೋರ್, ಸ್ವಲ್ಪ ರವೆ ಮಿಕ್ಸ್ ಮಾಡ್ತಾ ಇದ್ದಾನೆ. ಅದ್ರ ಜೊತೆ ಸ್ವಲ್ಪ ಮೈದಾ ಹಿಟ್ಟು. ಅದಕ್ಕೆ ಸ್ವಲ್ಪ ಹಾಲು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಬೇಕಷ್ಟು ಹಾಲು ತಗೊಂಡು ಮಿಕ್ಸ್ ಬಿಡಬೇಕು. ನೀರಿದ್ರೆ ನೀರು ಮಿಕ್ಸ್ ಮಾಡ್ಕೋಬೋದು, ಹಾಲಿದ್ರೆ ಹಾಲು ಮಿಕ್ಸ್ ಮಾಡ್ಕೋಬೋದು. ಕಲಿಸ್ತಾವನೆ ಹಿಟ್ಟ ಜಾಮೂನ್ ಉಂಡೆ ಮಾಡೋಕ್ಕೆ. ನಾನೀಗ ಒಂದು ಬೋಸಿ ತಗೊಂಡು ಪಾನಕ ಮಾಡಕ್ಕೆ ಹೋಗ್ತಾಯಿದ್ದೀನಿ. ನಮ್ಮಣ್ಣ ಹಿಟ್ಟ ಕಲಸಿ ಈ ಥರ ಮಾಡೋನೆ. ಅದು ಹೆಂಗೆ ಬರ್ತಾವೋ ನಂಗಂತೂ ಗೊತ್ತಿಲ್ಲ. ನಾನೊಂದು ಬೌಲ್ ಸಕ್ಕರೆ ತಗೊಂಡಿದ್ದೀನಿ. ಇದನ್ನ ಈಗ ಇದಕ್ಕೆ ಹಾಕ್ಕೊಳ್ಳಿ. ಈಗ ಅದಕ್ಕೆ ನಾವು ತಗೊಂಡಿದ್ದೀವಿ ಬಟ್ಲಲ್ಲಿ 1.5 ಕಪ್ ನೀರು ಹಾಕೋಣ. ಈಗ ಸ್ಟವ್ ಆನ್ ಮಾಡಿ ನಾವು ತಗೊಂಡಿದ್ದಂಥ ಸಕ್ಕರೆ ಮತ್ತು ನೀರನ್ನು ಕಲಿಡೋಣ. ರೆಡಿ ಆಗ್ತಾ ಇದೆ ನಮ್ಮ ಪಾನಕ. ಈಗ ನಾನಿವಾಗ ಇದಕ್ಕೆ ಕಾಲು ಚಮಚ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ನಮ್ಮ ಅಣ್ಣ ಹಿಟ್ಟು ಕಲಿಸ್ತಿದ್ದ, ಉಂಡೆ ಕಲಿಸ್ತೀನಿ ಅಂತ ಏನು ಮಾಡ್ತಾನೆ ನೋಡೋಣ ಬನ್ನಿ. ಇದೆಯಣ್ಣ ಇಷ್ಟೊತ್ತಾದ್ರು ಜಸ್ಟ್ ಮೇಕಿಂಗ್ ಉಂಡೆ ಗುಲಾಬ್ ಜಾಮೂನ್ ಆಗುತ್ತೆ ತಾನೇ? ಇದು ನಾನು ಬಡಾಯಿಸಿ ಮಾಡ್ತಾರೆ ನಾವೆಲ್ವಾ. ನಾನು ಸ್ವಲ್ಪ ಹಾಲಿನ ಪೌಡ್ರ್ ಇತ್ತು, ದೂದ್ ಪೇಡ ಮಾಡೋಣ ಅಂದೆ. ಆದ್ರೆ ಇವನು ಜಾಮೂನ್ ಮಾಡ್ತೀನಿ ಅಂತ ಬರೋದೆಲ್ಲನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಬ್ರೆಡ್ ಜಾಮೂನ್ ತರ ಆಗುತ್ತೆ. ನೆಕ್ಸ್ಟ್ ಬ್ರೆಡ್ ಜಾಮೂನ್ ತರ ನೋಡೋಣ ಹೆಂಗಾಗುತ್ತೆ ಅಂತ. ಬಟ್ ಇದು ಮಿಲ್ಕ್ ಮೋಡ್ರ್ ಜಾಮೂನ್. ಬದುಕಿರ್ತಿರ್ತಾನೆ ಇವತ್ತಾದ್ರೂ. ಹೋದ್ರು ಐತಿಯ ನಿನ್ನ ಬಗ್ಗೆ ನಾನು ತಲೆಕೆಡಿಸ್ಕೊಡೋದಿಲ್ಲ. ಸ್ವಲ್ಪ ರೆಸಿಪಿ ಬಗ್ಗೆ ಹೇಳು. ಏನೇನು ಹಾಕಿದ್ಯಾ ಹೇಳು. ಏನ್ ಮಾಡಿದೆ ಅಂತ ಅಂದ್ರೆ, ಫಸ್ಟ್ ಸ್ವಲ್ಪ 1 ಕಪ್ ಅಷ್ಟು ಮಿಲ್ಕ್ ಪೌಡರ್ ಇತ್ತು. ಸ್ವಲ್ಪ ನ್ಯಾಚುರಲ್ ಆಗಿ ಹೇಳು. 1 ಕಪ್ ಮಿಲ್ಕ್ ಪೌಡರ್ ತಗೊಂಡೆ. ಅದಕ್ಕೆ 1 ಕಪ್ಪು ಗೋಧಿ ಹಿಟ್ಟು ಮಿಕ್ಸ್ ಮಾಡಿದೆ. ನೆಕ್ಸ್ಟ್ 1 ಕಪ್ಪು ಮೈದಾ ಹಿಟ್ಟು ಮಿಕ್ಸ್ ಮಾಡಿದೆ. ಆಮೇಲೆ ಇನ್ನೊಂದ್ ಸ್ವಲ್ಪ ರವೆ ಮಿಕ್ಸ್ ಮಾಡಿದೆ. ಇದೆಲ್ಲ ಜಾಮೂನ್ಗೆ ಹಾಕ್ತಾರಾ? ಒಂಚೂರು ಕಾರ್ನ್ ಫ್ಲವರ್ ಬೇಜಾರು ಮಾಡ್ಕೋದ್ರಿಂದ ಅದನ್ನ ಸ್ವಲ್ಪ ಹಾಕಿದ್ದೇನೆ. ಬೇಕಿಂಗ್ ಸೋಡರು, ಪೌಡರು, ಬೇಕಿಂಗ್ ಪೌಡರ್ ಅದೊಂಚೂರು ಇತ್ತು, ಅದನ್ನ ಎದ್ದು ಕಾಣ್ತಿದ್ದೆ, ಅದೊಂಚೂರು ಹಾಕಿದ್ದೀನಿ. ಜಾಮೂನ್ ಆಗುತ್ತಾ ಇಲ್ಲ ಬೇರೆ ಏನಾದ್ರು ಆಗುತ್ತಾ? ತುಪ್ಪ ಹಾಕೊಂಡಿದ್ದೀನಿ, ಯಾಕೆಂದ್ರೆ ಅಂಟಿಕಬಾರ್ದು ಅಂತ ಉಂಡೆ ಮಾಡ್ಬೇಕಾದ್ರೆ. ನೋಡೋಣ ಗಾಯ್ಸ್. ಅಂತೂ ಇಂತು ನಮ್ಮಣ್ಣ ಜಾಮೂನ್ ಉಂಡೆ ಮಾಡ್ಬಿಟ್ಟವನೆ. ನೋಡಿ ಹೆಂಗವೆ.
ಈ ಜಾಮೂನ್ ಆಯ್ತವೋ ನನಗೆ ಡೌಟ್. ಅದ್ರ ಜೊತೆ ಇಲ್ಲಿ ನಾವೀಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ, ಆದರೆ ಗ್ಯಾಸೇ ಹಚ್ಚಿಲ್ಲ. ಮಣ್ಣ ಅಡುಗೆ ಮಾಡಕ್ಕೆ ಅಂತ ಬರ್ತಾನೆ, ಆದರೆ ಗ್ಯಾಸ್ ಹಚ್ಚಲ್ಲ, ಹಂಗೆ ಹೋಗೋನೆ. ಗ್ಯಾಸು ಹಚ್ಚಿದ್ದೀವಿ, ಉಂಡೆ ಮುಳುಗೋ ಅಷ್ಟು ಎಣ್ಣೆ ಬಿಡ್ಕೊಂಡಿದ್ದೀವಿ ನೋಡಿ. ಈಗ ಎಣ್ಣೆ ಕಾಯ್ದಿದೆ, ಅದಕ್ಕೆ ನಾವು ಮಾಡಿರೋಂಥ ಗುಲಾಬ್ ಜಾಮೂನ್ ಹಾಕೋಣ ಬನ್ನಿ. ಒಂದೊಂದಾಗಿ ಈಗ ಬಿಡಬೇಕು. ಎಲ್ಲನೂ ಎಣ್ಣೆ ಒಳಗೆ ಹಾಕಿದ್ದೀನಿ. ಈಗ ಗೋಲ್ಡನ್ ಫ್ರೈ ಆಗೋ ಅಂಟ ಎಣ್ಣೆಲಿ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಲೋ ಫ್ಲೇಮಲ್ಲಿ ಇಟ್ಕೋಬೇಕಂತೆ ಗಾಯ್ಸ್, ನಂಗೆ ಗೊತ್ತಿರಲಿಲ್ಲ. ಬಲೂನ್ ಥರ ಊದ್ಕತಾವೆ ಬೇಕಿಂಗ್ ಪೌಡರ್ ಹಾಕಿರೋದಕ್ಕೆ. ಈ ವಿಡಿಯೋ ನೋಡಿ ಯಾರಾದರೂ ಬೈದ್ರೆ ನಂಗಂತೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ತಿನ್ನಕ್ಕೆ ಚೆನ್ನಾಗಿರ್ತಾವ ಅನ್ನೋದೇ ಡೌಟ್ ನನಗೆ. ನಮ್ಮಣ್ಣ ಜಾಮೂನ್ ಬೇಯೋಷ್ಟೊತ್ತಿಗೆ ಮಿಕ್ಚರ್ ತಿನ್ಕೊಳ್ಳೋಣ ಅಂತ ಮಿಕ್ಚರ್ ತಿಂತಾವನೆ ಒಬ್ಬನೇ, ನನಗೂ ಕೊಡದಲ್ಲೇ. ಬೇಡ ಹೋಗು. ಅಂತಿಂತೂ ಗೋಲ್ಡನ್ ಫ್ರೈ ಆಗಿದೆ. ಗೋಲ್ಡನ್ ಫ್ರೈ ಅಲ್ಲ, ಬ್ರೌನ್ ಫ್ರೈ. ಇದನ್ನ ನಾವೀಗ ಎಣ್ಣೆ ನೀಟಾಗಿ ಸೋಸ್ಕೋಬೇಕು. ಎಣ್ಣೆ ಎಲ್ಲ ನೀಟಾಗಿ ಈಗ ಇದನ್ನ ತೆಗೆದು ನಾವು ಆಗಲೇ ಮಾಡ್ಕೊಂಡಿದ್ದಂತೆ ಪಾನಿಗೆ ಹಾಕ್ತಾ ಇದ್ದೀವಿ. ಒಂದು 10 ನಿಮಿಷ ಬಿಡ್ಕೊಂಡು ನೋಡೋಣ ನಮ್ಮ ಗುಲಾಬ್ ಜಾಮೂನ್ ಹೆಂಗಿರುತ್ತೆ ಅಂತ. 3 hours later. ಸ್ಟಾರ್ಟ್ ಮಾಡಿ 7:30ಗೆ ಬಂದಿದ್ದೀವಿ. ಹೆಂಗಾಗವೆ ನೋಡೋಣ. ವಾವ್, ನೈಸ್. Bad? I don't know. ಫೈನಲಿ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಏನು ಬೇಕು ಹಾಕಿ ಮಾಡಿದ್ದು ಗುಲಾಬ್ ಜಾಮೂನ್ ಫೈನಲಿ ರೆಡಿ. ತಿಂದು ಟೇಸ್ಟ್ ನೋಡೋಣ. ಸೂಪರಾಗಿ ಐತೆ. ಆದ್ರೂ ಹೆಂಗಣ ನೀನು? ಹಲೋ ಗಾಯ್ಸ್, ನಿಜವಾಗ್ಲೂ ನಮ್ಮ ಅಣ್ಣ ಮಾಡಿದ್ದು ಗುಲಾಬ್ ಜಾಮೂನ್ ಸಖತ್ತಾಗಿತ್ತು. ಏನು ಬೇಕು ಹಾಕಿ ಮಾಡಿದ್ವಿ, ಆದರೆ ಸೂಪರಾಗಿತ್ತು. ನೀವು ಒಂದ್ಸಲ ನಿಮಗೆ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ, ನಿಜವಾಗ್ಲೂ ಸಖತ್ತಾಗಿತ್ತು. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್, ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಗುಡ್ ನೈಟ್.